ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾಳೆಯಿಂದ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶಿಷ್ಟ ಸ್ಥಾನವನ್ನು ಪಡೆದಿರತಕ್ಕಂತಹ, ಪ್ರತಿಯೊಬ್ಬರೂ ಕೂಡ ಬಹಳ ಸಂತೋಷದಿಂದ ಆಚರಣೆ ಮಾಡತಕ್ಕಂತಹ ಹಬ್ಬ ದೀಪಾವಳಿ ಹಬ್ಬ ಪ್ರಾರಂಭವಾಗುವಂತಹ ಪರ್ವಕಾಲ. ಇಂತಹ ಈ ದೀಪಾವಳಿಯ ಪರ್ವಕಾಲದಲ್ಲಿ ನಾವು ಅದರ ಮಹತ್ವವನ್ನು, ಅದರಲ್ಲಿ ಮಾಡಬೇಕಾಗಿರತಕ್ಕಂತಹ ಕಾರ್ಯಗಳನ್ನು ಸರಿಯಾಗಿ ಅರಿತುಕೊಂಡು ಮಾಡಿದಾಗ ಮಾತ್ರ ನಾವು ಮಾಡಿದಂತಹ ಆಚರಣೆ ಅದು ಭಗವಂತನ ಪ್ರೀತಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ನಮ್ಮ ಭಾರತೀಯ ಪ್ರತಿಯೊಂದು ಹಬ್ಬಗಳಲ್ಲಿಯೂ ಕೂಡ ಒಂದು ವೈಶಿಷ್ಟ್ಯತೆಯನ್ನು ಭಗವಂತ ಇಟ್ಟಿರ್ತಕ್ಕಂಥವನಾಗಿದ್ದಾನೆ. ಅದರಲ್ಲೂ ಈ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಬರತಕ್ಕಂತಹ ಹಬ್ಬ ಅದು ದೀಪಾವಳಿ ಹಬ್ಬ. ಇದನ್ನು ಸಾಮಾನ್ಯವಾಗಿ ನಾವು 3 ದಿವಸ ಆಚರಣೆಗಳನ್ನು ನೋಡಿದ್ದೇವೆ. ಶಾಸ್ತ್ರದಲ್ಲಿ ಮಾತ್ರ 5 ದಿವಸಗಳ ಆಚರಣೆಯನ್ನು ಹೇಳಿದ್ದಾರೆ. ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯಿಂದ ಆರಂಭಿಸಿಕೊಂಡು ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಪ್ರತಿಪತ್ತು, ಈ ಇಷ್ಟೂ ವಿಧವಾಗಿರತಕ್ಕಂತಹ ದಿನಗಳಲ್ಲಿಯೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂತಹದ್ದು ಅದು ಶಾಸ್ತ್ರಗಳು ಉಲ್ಲೇಖ ಮಾಡತಕ್ಕಂತಹ ವಾಕ್ಯ ಆಗಿದೆ. ಅನೇಕ ಪುರಾಣಗಳಲ್ಲಿ ಈ ವಾಕ್ಯ ಬಂದಿರತಕ್ಕಂಥದ್ದಾಗಿದೆ. ಆಶ್ವಿನೇ ಕೃಷ್ಣಪಕ್ಷೇತು ದ್ವಾದಶ್ಯಾದಿಷು ಪಂಚಸು ತಿಥಿಷೂಕ್ತ ಪೂರ್ವರಾತ್ರೇ ನೃಣಾಂ ನೀರಾಜನೋ ವಿಧಿಹಿ. ನೀರಾಜಯೇತ್ ಯದೇರ್ವಾಂಸ್ತು ವಿಪ್ರಾನ್ ಗಾಂಶ್ಚ ತುರಂಗಮಾನ್ ಜ್ಯೇಷ್ಠಾನ್ ಶ್ರೇಷ್ಠಾಂ ಜಗನ್ಯಾಂಶ್ಚ ಮಾತೃಮುಖ್ಯಾಂಶ್ಚ ಯೋಚಿತಃ ಅಂತ ನಾರದೀಯ ಪುರಾಣ ವಾಕ್ಯಗಳಲ್ಲಿ ಪಂಚಸು ತಿಥಿಷು ಉಕ್ತಃ ಅಂತ ಹೇಳಿರ್ತಕ್ಕಂಥದ್ದು. 5 ತಿಥಿಗಳಲ್ಲಿ ಆಚರಣೆ ಮಾಡತಕ್ಕಂಥದ್ದು. ಗೋವತ್ಸ ದ್ವಾದಶಿ, ನಾಳೆ ದಿವಸ ತ್ರಯೋದಶಿಯ ದಿವಸದಲ್ಲೂ ವಿಶೇಷವಾಗಿ ಜಲಪೂರ್ಣದ ತ್ರಯೋದಶಿ ಅಂತಲೇ ಪ್ರಸಿದ್ಧವಾಗಿರತಕ್ಕಂಥದ್ದು. ನರಕ ಚತುರ್ದಶಿ, ಹಾಗೆ ಬಲಿಪಾಡ್ಯ ಅಂತ 5 ವಿಧವಾಗಿರತಕ್ಕಂತಹ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡತಕ್ಕಂತಹದ್ದು ಅದು ಶಾಸ್ತ್ರಸಮ್ಮತವಾಗಿರತಕ್ಕಂತಹದ್ದು ಅಂತ ಈ ರೀತಿಯಾಗಿ 5 ದಿವಸದ ಒಂದು ಹಬ್ಬವನ್ನ ದೀಪಾವಳಿಯ ಒಂದು ಹಬ್ಬ ಅಂತ ನಾವು ಆಚರಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದೆ. ಈ 5 ದಿನ ರಾತ್ರಿಗಳಲ್ಲಿಯೂ ಕೂಡ
ಸುಮಂಗಲಿ ಸ್ತ್ರೀಯರಿಂದ ನಾವು ವಿಶೇಷವಾಗಿ ಆರತಿಯನ್ನ ಮಾಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಬರತಕ್ಕಂತಹ ಎಲ್ಲ ವಿಧವಾದಂತಹ ಕಷ್ಟಗಳು ಕೂಡ ಅದು ಪರಿಹಾರವಾಗ್ತಕ್ಕಂಥದ್ದಾಗುತ್ತೆ ಅನ್ನೋ ವಿಚಾರವನ್ನು ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಗೋವತ್ಸ ದ್ವಾದಶಿಯ ಒಂದು ಪರ್ವಕಾಲದಲ್ಲಿ ವಿಶೇಷವಾಗಿ ಕರುಸಹಿತವಾಗಿರ್ತಕ್ಕಂತಹ ಗೋವಿನ ಚಿತ್ರವನ್ನ ಬರೆದು ಅದರಲ್ಲಿ ಗವಾಂತರ್ಯಾಮಿಯಾಗಿರ್ತಕ್ಕಂತಹ ಗೋಪಾಲಕೃಷ್ಣನನ್ನ ಧ್ಯಾನಿಸಿ ಚಿಂತಿಸಿ ಅವನನ್ನ ಅರ್ಚನೆ ಮಾಡಿ ಅವನಿಗೆ ನೈವೇದ್ಯ ಮಾಡಿರತಕ್ಕಂತಹ ಎಲ್ಲ ವಿಧವಾದ ಪದಾರ್ಥಗಳನ್ನು ಕೂಡ ಆ ನಿಜವಾದ ಗೋವಿಗೆ ಕೊಟ್ಟು ಅದರಲ್ಲಿಯೂ ಭಗವಂತನ ಚಿಂತನೆಯನ್ನು ಮಾಡಿ ಆ ಹಸುವಿಗೆ ನಾವು ಆ ಪದಾರ್ಥಗಳನ್ನು ಕೊಡತಕ್ಕಂಥದ್ದಾಗಬೇಕು ಅನ್ನೋ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆನಂತರದಲ್ಲಿ ವಿಶೇಷವಾಗಿ ತ್ರಯೋದಶಿ ಅವತ್ತಿನ ದಿವಸ ಪ್ರದೋಷ ಕಾಲದಲ್ಲಿ ಈ ಬಾರಿ ತ್ರಯೋದಶಿಯಲ್ಲಿ ಬರತಕ್ಕಂತಹ ಯಮದೀಪ ಅನ್ನೋದು ದ್ವಾದಶಿ ದಿವಸದಿಂದಲೇನೆ ಬಂದಿರತಕ್ಕಂತಹದ್ದು ವಿಶೇಷವಾಗಿದೆ. ಆದರೆ ತ್ರಯೋದಶಿ ದಿವಸ ಸಾಮಾನ್ಯವಾಗಿ ಯಾರು ಯಮದೀಪವನ್ನ ತಾವು ಹಚ್ಚುತ್ತಾರೋ ಅವರಲ್ಲಿ ಯಾವುದೇ ವಿಧವಾಗಿರತಕ್ಕಂತಹ ಅಪಮೃತ್ಯುಯಾದಿಗಳು ಅವರಿಗೆ ಬರೋದಿಲ್ಲ ಅನ್ನೋ ವಿಚಾರವನ್ನ ಶಾಸ್ತ್ರಕಾರರು ಹೇಳ್ತಕ್ಕಂಥವರಾಗ್ತಾರೆ. ಆದ್ರಿಂದ ಆ ಯಮದೇವರ ಪ್ರೀತ್ಯರ್ಥವಾಗಿ ಯಮದೇವರು ಸಂಚಾರ ಮಾಡತಕ್ಕಂಥವರಾಗಿದ್ದಾರೆ. ಭಾದ್ರಪದ ಕೃಷ್ಣ ಪಕ್ಷದಿಂದ ಆಶ್ವೇಜ ಮಾಸದ ಕೃಷ್ಣ ಪಕ್ಷದವರೆಗೂ ಯಮದೇವರು ಸಂಚಾರವನ್ನು ಮಾಡತಕ್ಕಂಥವರಾಗ್ತಾರೆ. ಅಂತಹ ಯಮದೇವರ ಪ್ರೀತಿಗೋಸ್ಕರ ನಾವು ದೀಪವನ್ನು ಹಚ್ಚಿದಾಗ ಆ ಯಮದೇವರು ಅದರಿಂದ ಸಂಪ್ರೀತರಾಗಿ ನಮಗೆ ಅಪಮೃತ್ಯು ಮೊದಲಾಗಿರತಕ್ಕಂಥದ್ದನ್ನ ಪರಿಹಾರವನ್ನು ಮಾಡತಕ್ಕಂಥವರಾಗ್ತಾರೆ ಅನ್ನೋ ವಿಚಾರವನ್ನು ಕೂಡ ಪುರಾಣಗಳು ತಿಳಿಸಿಕೊಡ್ತಕ್ಕಂಥದ್ದಾಗಿದ್ದಾರೆ. ಕಾರ್ತೀಕಸ್ಯಾಸಿತೆ ಪಕ್ಷೆ ತ್ರಯೋದಶ್ಯಾಂ ನಿಶಾಮುಖೆ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯುರ್ವಿನಶ್ಯತಿ ಅಂತ ಅದರ ಬಗ್ಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ತ್ರಯೋದಶಿಯಲ್ಲಿ ಯಮದೀಪವನ್ನು ಹಚ್ಚಿ ಆನಂತರದಲ್ಲಿ ವಿಶೇಷವಾಗಿ ಗಂಗಾ ಪೂಜೆಯನ್ನ ಆ ದಿವಸದಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಮರುದಿವಸ ಅಭ್ಯಂಗಕ್ಕಾಗಿ ಹಿಂದಿನ ದಿವಸಲೇನೆ ನದಿ, ಬಾವಿ, ತಟಾಕ ಮೊದಲಾಗಿರ್ತಕ್ಕಂತಹ ಎಲ್ಲ ತೀರ್ಥಗಳ ನೀರುಗಳನ್ನ ಸಂಗ್ರಹ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿ ಧ್ಯಾನ ಮಾಡಿ ಅದನ್ನ ಕಲಶದಲ್ಲಿ ಸ್ವೀಕಾರ ಮಾಡಿಕೊಂಡು ಬಂದು ಮನೆಯಲ್ಲಿ ಮಂಡಲವನ್ನ ಮಾಡಿ ವಿಶೇಷವಾಗಿ ಆ ನೀರನ್ನ ಪೂಜೆಯನ್ನ ಮಾಡತಕ್ಕಂಥವರಾಗಬೇಕು. ವಿಶೇಷವಾಗಿ ಗಂಗಾಂತರ್ಯಾಮಿಯಾಗಿ ಆ ಗಂಗಾಜನಕನಾಗಿರ್ತಕ್ಕಂತಹ ಪರಮಾತ್ಮನನ್ನ ಚಿಂತನೆ ಮಾಡಿ ಆ ಗಂಗಾದೇವಿಗೆ ಪೂಜೆಯನ್ನು ಮಾಡತಕ್ಕಂಥವರಾಗಬೇಕು. ಅಂತಹ ಪೂಜೆಯನ್ನ ಮಾಡಿರ್ತಕ್ಕಂತಹ ನೀರನ್ನ ನಾವು ಶುದ್ಧವಾಗಿ ತೆಗೆದಿಟ್ಟು ಮರುದಿವಸದಲ್ಲಿ ಶುದ್ಧವಾಗಿರತಕ್ಕಂತಹ ಒಲೆಯಲ್ಲಿ ಕಾಯಿಸುವಂತಹ ನೀರಿಗೆ ಆ ಪೂಜೆಯನ್ನು ಮಾಡಿರ್ತಕ್ಕಂತಹ ನೀರನ್ನು ಹಾಕ್ತಕ್ಕಂಥವರಾಗಬೇಕು. ಅಂತಹ ನೀರಿನಿಂದಲೇನೆ ನಾವು ಸ್ನಾನವನ್ನ ಮಾಡಿದಾಗ ನಮಗೆ ಎಲ್ಲ ವಿಧವಾಗಿರತಕ್ಕಂತಹ ಬಾಹ್ಯ ತೊಂದರೆಗಳು ಕೂಡ ಅವು ಪರಿಹಾರವಾಗ್ತಕ್ಕಂಥದ್ದಾಗತ್ತೆ ಅನ್ನೋ ವಿಚಾರವನ್ನು ಕೂಡ ಪುರಾಣಗಳು ಉಲ್ಲೇಖವನ್ನ ಮಾಡತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಆ ದಿವಸದಲ್ಲಿ ಗಂಗಾ ಪೂಜೆಯನ್ನ ಮಾಡತಕ್ಕಂತಹ ರೀತಿಯಲ್ಲಿ ಅದನ್ನು ನೀರು ತುಂಬುವ ಹಬ್ಬ ಅಂತ ನಾವು ಚಿಂತನೆಯನ್ನ ಮಾಡತಕ್ಕಂಥವರಾಗ್ತೇವೆ. ಆನಂತರದಲ್ಲಿ ಮರುದಿವಸ ನರಕ ಚತುರ್ದಶಿಯ ವಿಶೇಷವಾಗಿರತಕ್ಕಂತಹ ಪರ್ವಕಾಲ. ಈ ನರಕ ಚತುರ್ದಶಿ ದಿವಸದಂದು ಅನೇಕ ಪುರಾಣಗಳು ಈ ನರಕ ಚತುರ್ದಶಿಯ ಸ್ಮೃತಿಗಳೆಲ್ಲವೂ ಕೂಡ ನರಕ ಚತುರ್ದಶಿಯ ವಿಶೇಷವಾಗಿರತಕ್ಕಂತಹ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮನೇ ಹೇಳಿರ್ತಕ್ಕಂತಹದ್ದು. ಸತ್ಯಭಾಮಯೊಡನೆ
ನರಕಾಸುರನ ಜೊತೆಗೆ ಯುದ್ಧಕ್ಕೆ ಹೋದಾಗ ನರಕಾಸುರನನ್ನು ಸಂಹಾರ ಮಾಡಿ ಅಲ್ಲಿರ್ತಕ್ಕಂತಹ 16,100 ಮಂದಿ ರಾಜಕುಮಾರಿಯರನ್ನ ಅವರ ಬಂಧನದಿಂದ ಬಿಡುಗಡೆ ಮಾಡಿ ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ಒಂದು ಪರ್ವಕಾಲ ನರಕ ಚತುರ್ದಶಿಯ ದಿವಸ. ಆದ್ರಿಂದ ಆ ಸಂದರ್ಭದಲ್ಲಿ ಕೃಷ್ಣ ಮಾಡಿದಂತಹ ಇಂತಹ ಒಂದು ಕಾರ್ಯಕ್ಕೆ ಗೋಕುಲದ ಎಲ್ಲ ವಿಧವಾದ ಜನರು ಬಹಳ ಸಂತೋಷಪಟ್ಟು ಆನಂದಪಟ್ಟು ಉಲ್ಕೆಗಳನ್ನು ಸಿಡಿಸಿ ಸಂಭ್ರಮ ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡಿ ಅಲಂಕಾರಗೊಂಡು ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ಆ ಕೃಷ್ಣ ರುಕ್ಮಿಣಿಯರಿಗೆ ಪೂಜೆಯನ್ನು ಮಾಡಿದರು ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿರತಕ್ಕಂಥದ್ದಾಗಿದೆ. ಈ ಸಂದರ್ಭದಲ್ಲಿ ಕೃಷ್ಣನೇ ಹೇಳ್ತಾನೆ, ಯಾರು ಈ ದಿವಸ ನರಕ ಚತುರ್ದಶಿಯ ಕಾಲದಲ್ಲಿ ಚಂದ್ರೋದಯ ಕಾಲದಲ್ಲಿ ಅಭ್ಯಂಗ ಸ್ನಾನವನ್ನ ಮಾಡದೇನೆ ತಾವು ಆ ದಿನವನ್ನ ಕಳೀತಾರೋ ಅವರು ನನ್ನ ದ್ವೇಷಿಗಳಾಗಿ ನರಕ ಭಾಗಿಗಳಾಗಿ ಹುಡುತ್ತಾರೆ ಅನ್ನೋ ಮಾತನ್ನು ಕೂಡ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗ್ತಾನೆ. ಆದ್ದರಿಂದ ಇದನ್ನ ಬಹಳ ಮಹತ್ವವಾಗಿರತಕ್ಕಂತಹದ್ದು. ಈ ನರಕ ಚತುರ್ದಶಿ ದಿವಸ ಆ ನರಕಾಸುರನ ಸಂಹಾರವಾಗಿರತಕ್ಕಂತಹ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಸಕಲ ವಿಧವಾದ ಜನರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದ ಅಂತಹ ಒಂದು ನರಕ ಚತುರ್ದಶಿಯ ಸಂಕೇತವಾಗಿ ಭಗವಂತ ನಮ್ಮನ್ನೂ ಕೂಡ ಈ ಸಂಸಾರದ ಬಂಧನದಿಂದ ಬಿಡುಗಡೆ ಮಾಡಿ ತನ್ಮೂಲಕ ಭಗವಂತನ ದರ್ಶನವನ್ನ ಅವನ ಪಾದದ ಸೇವೆಯನ್ನ ಮಾಡುವಂತಹ ಸೌಭಾಗ್ಯವನ್ನ ನಮ್ಮೆಲ್ಲರಿಗೂ ಕೂಡ ನೀಡ್ಲಿ ಅನ್ನೋ ಒಂದು ವಿಶೇಷವಾಗಿರತಕ್ಕಂತಹ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಈ ನರಕ ಚತುರ್ದಶಿಯ ಒಂದು ಮಹತ್ವವನ್ನು ನಾವು ಹೇಳ್ತಕ್ಕಂಥವರಾಗ್ತೇವೆ. ಇಂತಹ ದಿವಸ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲದಲ್ಲೇನೆ ನಾವು ಎದ್ದು ಸುಮಂಗಲಿಯ ಸ್ತ್ರೀಯರಿಂದ ಆರತಿಯನ್ನ ಮಾಡಿಸಿಕೊಂಡು ಆನಂತರದಲ್ಲಿ ಅಭ್ಯಂಗವನ್ನ ಮಾಡತಕ್ಕಂಥವರಾಗಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಆ ಹಿಂದಿನ ದಿವಸ ಮಾಡಿರ್ತಕ್ಕಂತಹ ಎಲ್ಲ ಗಂಗೆಯ ನೀರನ್ನ ಮತ್ತೆ ಲಕ್ಷ್ಮಿಯಲ್ಲಿ ಸನ್ನಿಹಿತಳಾಗಿರ್ತಕ್ಕಂತಹ ಆ ತೈಲವನ್ನ ವಿಶೇಷವಾಗಿ ಆ ದಿವಸದಿಂದ ಎಳ್ಳಿನ ತೈಲವನ್ನೇ ಹಚ್ಚಬೇಕು ಅಂತ ಶಾಸ್ತ್ರ ಉಲ್ಲೇಖ ಮಾಡ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ವಿಶೇಷವಾಗಿ ಇರತಕ್ಕಂತಹದ್ದಾಗತ್ತೆ. ಆದ್ರಿಂದ ಆ ಎಳ್ಳಿನ ತೈಲವನ್ನ ಹಚ್ಚಿ ನಾವು ಅವತ್ತಿನ ದಿವಸ ಸ್ನಾನವನ್ನ ಅಭ್ಯಂಗವನ್ನ ಮಾಡಿಕೊಳ್ತಕ್ಕಂಥವರಾಗಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಆ ಭಗವಂತನ ಅಭ್ಯಂಗದ ಚಿಂತನೆಯನ್ನ ಮಾಡ್ತಾ ನಾವು ಮಾಡ್ಬೇಕಂತೆ. ವಾಯುದೇವರು ಅಭ್ಯಂಗದ ಸಂಭಾರಗಳನ್ನೆಲ್ಲ ಸಜ್ಜು ಮಾಡ್ತಾರಂತೆ ಭಗವಂತನ ಅಭ್ಯಂಗನಕ್ಕೆ. ಲಕ್ಷ್ಮೀದೇವಿಯೇ ಸಾಕ್ಷಾತ್ತಾಗಿ ಭಗವಂತನಿಗೆ ಎಣ್ಣೆ ಹಚ್ತಾಳಂತೆ. ಗರುಡ ದೇವರು ಪಾದುಕೆಯನ್ನು ಕೊಡ್ತಾರಂತೆ. ರುದ್ರದೇವರು ದಂಡವನ್ನ ಹಿಡಿದು ಜಯ ಜಯ ಅಂತ ಹೇಳ್ತಾ ಮುಂದೆ ಸಾಗ್ತಾ ಇದ್ದಾರಂತೆ. ಚಂದ್ರ ಸೂರ್ಯರು ಇವರೆಲ್ಲ ದೀಪ ಹಿಡಿದು ನಿಂತಿದ್ದಾರಂತೆ ಭಗವಂತನಿಗೆ. ಶೇಷದೇವರು ಛತ್ರಿಯಂತೆ ಪರಮಾತ್ಮನಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥವರಾಗಿದ್ದಾರಂತೆ. ಇಂದ್ರನು ಕಟ್ಟಿಗೆಯನ್ನು ತರ್ತಾ ಇದ್ದಾನಂತೆ ಅಭ್ಯಂಗಕ್ಕಾಗಿ, ಬಿಸಿನೀರು ಕಾಯಿಸ್ಲಿಕ್ಕೆ ಕಟ್ಟಿಗೆಯನ್ನು ತರ್ತಾ ಇದ್ದಾನಂತೆ. ಇನ್ನು ಸುಪರ್ಣಿ, ವಾರುಣಿ ಇವರು ನೀರನ್ನು ಹಾಕಿ ನೀರನ್ನು ತರ್ತಾ ಇದ್ದಾರಂತೆ. ಅವರೆಲ್ಲ ನೀರು ಕಾಸ್ತಾ ಇದ್ದಾರಂತೆ. ಲಕ್ಷ್ಮೀ ದೇವಿಯೇ ನೀರನ್ನು ಹಾಕಿ ಸ್ನಾನವನ್ನು ಮಾಡಿಸ್ತಾಳಂತೆ ಭಗವಂತನಿಗೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಅಂಗಾಂಗಗಳಿಗೆ ಸುಗಂಧ ಲೇಪವನ್ನು ಮಾಡ್ತಾರಂತೆ. ಹೀಗೆ ಇದನ್ನ ಎಲ್ಲ ದೇವತೆಗಳು ಅಂದಿನ ದಿವಸ ಆ ಭಗವಂತನ ಅಭ್ಯಂಗವನ್ನ ಕಣ್ತುಂಬಿಕೊಳ್ತಾರೆ ಅಂತ ಇದೆ. ಆದ್ದರಿಂದ ಇಂತಹ ಪರಮಾತ್ಮನ ಅಭ್ಯಂಗವಾದ ಮೇಲೆ ಬ್ರಹ್ಮದೇವರು ಪೀತಾಂಬರವನ್ನು ಕೊಡ್ತಾರೆ, ಭೂದೇವಿ ಕೇಶ ಸಂಸ್ಕಾರವನ್ನು ಮಾಡ್ತಾಳೆ, ವಾಯುದೇವರು ಕಿರೀಟವನ್ನು ಕೊಡ್ತಾರೆ, ಶ್ರೀದೇವಿ ಮುತ್ತಿನ ಸರಗಳನ್ನು ಭಗವಂತನಿಗೆ ನೀಡ್ತಾಳೆ. ಇನ್ನು ಕಾಲ್ಗಡವನ್ನ ಅಂಬ್ರಣಿ ರೂಪದಿಂದ ಲಕ್ಷ್ಮೀದೇವಿ ನೀಡುತ್ತಾಳೆ. ಜಯಂತಿ ಗಂಧಲೇಪನವನ್ನ ಮಾಡ್ತಾಳೆ. ಮಂಗಲೆಯು ತಿಲಕವನ್ನ ಇಡ್ತಾಳೆ. ಇಂದಿರಾದೇವಿಯು ವೈಜಯಂತಿ ಮಾಲೆಯನ್ನು ಹಾಕ್ತಾಳೆ. ದುರ್ಗಾದೇವಿಯು ಒಡ್ಯಾಣವನ್ನು ಭಗವಂತನಿಗೆ ಕೊಡ್ತಾಳಂತೆ. ಲಕ್ಷ್ಮೀದೇವಿಯು ಉಂಗುರವನ್ನು ತೊಡಿಸ್ತಾಳಂತೆ. ಹೀಗೆ
ಆ ಎಲ್ಲ ಭಗವಂತನ ರೂಪಗಳನ್ನ ನಾನಾ ವಿಧವಾದ ರೂಪಗಳಿಂದ ಲಕ್ಷ್ಮೀದೇವಿ ತಾನು ಶೃಂಗರಿಸಿ ಅದರಿಂದ ಸಂತೋಷವನ್ನ ಪಡತಕ್ಕಂತಹ ಒಂದು ಪರಮ ಮಂಗಲಕರವಾಗಿರತಕ್ಕಂತಹ ದಿವಸ ಈ ನರಕ ಚತುರ್ದಶಿಯ ದಿವಸ. ಇಂತಹ ನರಕ ಚತುರ್ದಶಿಯ ದಿವಸ ಎಲ್ಲ ವಿಧವಾಗಿರತಕ್ಕಂತಹ ಜನಾಂಗದವರೂ ಕೂಡ ಇಲ್ಲಿ ಸ್ನಾನವನ್ನ ಅಭ್ಯಂಗವನ್ನ ಮಾಡಿಕೊಳ್ತಕ್ಕಂಥವರಾಗಬೇಕು. ಸಾಮಾನ್ಯವಾಗಿ ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ, ವಿಧವಾ ಸ್ತ್ರೀಯರಿಗೆ ಅಭ್ಯಂಗವು ನಿಷಿದ್ಧವಾಗಿದ್ದರೂ ಕೂಡ, ಆದರೆ ವಿಶೇಷವಾಗಿ ನರಕ ಚತುರ್ದಶಿಯ ದಿವಸ ಭಗವಂತನೇ ತಾನು ಪುರಾಣಗಳಲ್ಲಿ ಉಲ್ಲೇಖ ಮಾಡಿದಂತೆ ಎಲ್ಲರೂ ಕೂಡ ಈ ನರಕ ಚತುರ್ದಶಿಯ ದಿವಸ ತೈಲಾಭ್ಯಂಗವನ್ನ ಮಾಡಿಕೊಳ್ಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತೈಲೇ ಲಕ್ಷ್ಮೀ ಜಲೇ ಗಂಗಾ ದೀಪಾವಲ್ಯಾಂ ಚತುರ್ದಶಿಂ ಪ್ರಾತಸ್ನಾನಂತು ಯಂ ಕುರ್ಯಾತ್ ಯಮಲೋಕಂ ನ ಪಶ್ಯತಿ. ತೈಲದಲ್ಲಿ ಲಕ್ಷ್ಮಿಯನ್ನ ಚಿಂತನೆ ಮಾಡಿ, ಜಲದಲ್ಲಿ ಗಂಗೆಯನ್ನ ಚಿಂತನೆ ಮಾಡಿ, ದೀಪಾವಳಿಯಲ್ಲಿ ಚತುರ್ದಶಿ ದಿವಸ ಯಾರು ಪ್ರಾತಸ್ನಾನವನ್ನು ಮಾಡ್ತಾರೋ, ಅಭ್ಯಂಗ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಯಮಲೋಕದ ದರ್ಶನವೇ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಅಭ್ಯಂಗಾದಿಗಳಿಗೆ ವ್ಯತಿಪಾತ, ವೈದ್ರತಿ, ಶ್ರಾದ್ದಾದಿ ದಿನಗಳು ಇವುಗಳಲ್ಲಿ ಅಭ್ಯಂಗಕ್ಕೆ ನಿಷೇಧದ ದಿನಗಳು ಅಂತ ಕರೀತಾರೆ. ಆದರೆ ಅಂತಹ ವ್ಯತಿಪಾತ ನರಕ ಚತುರ್ದಶಿಯ ದಿವಸ ಬಂದರೂ ಕೂಡ ಇದ್ಯಾವುದೂ ಕೂಡ ಅದು ನಿಷೇಧ ಅನ್ನೋದು ಬರೋದಿಲ್ಲ. ಅಂದಿನ ದಿನ ಖಂಡಿತವಾಗಿಯೂ ಕೂಡ ಅಭ್ಯಂಗವನ್ನ ಮಾಡಲೇಬೇಕು ಅಂತ ತಿಳಿಸಿಕೊಡ್ತಕ್ಕಂಥವರಾಗ್ತಾರೆ. ಆದ್ರಿಂದ ಇಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಅಭ್ಯಂಗವನ್ನ ಯಾರು ಮಾಡ್ತಾರೋ ಅವರಿಗೆ ಒಳ್ಳೆ ವಿಧವಾಗಿರತಕ್ಕಂತಹ ಆಯುಷ್ಯ, ಆರೋಗ್ಯ ಅದು ಲಭ್ಯವಾಗ್ತಕ್ಕಂಥದ್ದಾಗತ್ತೆ. ಅದರಿಂದ ಯಮಲೋಕವನ್ನ ಅವನು ಎಂದಿಗೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಇಂತಹ ನರಕ ಚತುರ್ದಶಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನ ಒಂದು ಅದ್ಭುತವಾದಂತಹ ಕಾರ್ಯವನ್ನ ಚಿಂತನೆ ಮಾಡ್ತಾ ಆ ಅಭ್ಯಂಗವನ್ನ ಮಾಡಿಸಿಕೊಂಡು ತನ್ಮೂಲಕ ಗುರು ಹಿರಿಯರಿಗೆ, ನಮ್ಮ ಹಿರಿಯ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಸ್ವೀಕಾರ ಮಾಡಿದರಾಗ ನಮ್ಮ ಜೀವನವೂ ಕೂಡ ದೀಪಾವಳಿಯಲ್ಲಿ ಬೆಳಗುವ ದೀಪದಂತೆ ಅದು ನಂದದೆ ಸಂಪೂರ್ಣವಾಗಿ ತೇಜೋಮಯವಾಗಿ ಬೆಳಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಚಾರವನ್ನ ಪುರಾಣಗಳು ಬಹಳ ಮಹತ್ವವನ್ನ ಕೊಟ್ಟು ಉಲ್ಲೇಖವನ್ನ ಮಾಡತಕ್ಕಂತಹದ್ದನ್ನು ನಾವು ಕಾಣ್ತೇವೆ. ಇದನ್ನೆಲ್ಲರನ್ನೂ ಕೂಡ ನಾವು ಶ್ರದ್ಧೆಯಿಂದ ಆಚರಣೆಯನ್ನ ಮಾಡತಕ್ಕಂಥವರಾಗೋಣ ಅನ್ನೋ ವಿಚಾರದೊಂದಿಗೆ ಈ ವಿಚಾರವನ್ನ ಆ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ SRSಮಠ.org